ತಿಪಟೂರನ್ನ ಜಿಲ್ಲೆ ಮಾಡಲು ಸಚಿವ ಸ್ಥಾನ ತ್ಯಾಗ, ಶಾಸಕ ಕೆ ಷಡಕ್ಷರಿ ಮಹತ್ವದ ಹೇಳಿಕೆ. ಜಿಲ್ಲೆಯನ್ನಾದರೂ ಮಾಡಿಯಲ್ಲವೇ ಮಂತ್ರಿ ಸ್ಥಾನ ನೀಡಿ ಸಿಎಂ ಬಳಿ ಹಕ್ಕೊತ್ತಾಯ ಮಂಡಿಸಿದ ಶಾಸಕ. ಕಲ್ಪತರು ನಾಡಿನ ಸಮಗ್ರ ಅಭಿವೃದ್ಧಿ ಹಾಗೂ ಶಾಶ್ವತ ಕುಡಿಯುವ ನೀರಿಗೆ ಬದ್ಧತೆ. ಕಲ್ಪತರು ನಾಡು ತಿಪಟೂರನ್ನ ನೂತನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲು ನಾನು ಸಚಿವ ಸ್ಥಾನವನ್ನೇ ತ್ಯಾಗ ಮಾಡಿದ್ದೇನೆ ಅಂತ ಸ್ಥಳೀಯ ಶಾಸಕ ಕೆ ಷಡಕ್ಷರಿ ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ. ನಗರದಲ್ಲಿ ನಡೆದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ತಿಪಟೂರು ಜಿಲ್ಲೆಯಾಗಬೇಕು ಅನ್ನೋದು ನನ್ನ ಕನಸು, ಅದಕ್ಕಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧ ಅಂತ ಗುಡುಕಿದ್ದಾರೆ. ತಿಪಟೂರು ನಗರದ ಕಲ್ಪತರು ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ನಡೆದ ಸ್ವಾತಂತ್ರ್ಯ ದಿನೋತ್ಸವ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ತಾಲೂಕಿನ ಜನತೆಯ ಬಹುದಿನಗಳ ಬೇಡಿಕೆಯಾಗಿರುವ ಪ್ರತ್ಯೇಕ ಜಿಲ್ಲೆಯ ವಿಚಾರವನ್ನ ಪ್ರಸ್ತಾಪ ಮಾಡಿದರು. ಮುಖ್ಯಮಂತ್ರಿಗಳು ಹಾಗೂ ಪಕ್ಷದ ಹೈಕಮಾಂಡ್ ನಾಯಕರ ಬಳಿ ಈ ಬಗ್ಗೆ ನೇರವಾಗಿ ಪ್ರಸ್ತಾಪ ಮಾಡಿದ್ದು, ತಿಪಟೂರನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿ ಇಲ್ಲವೇ ನನಗೆ ಸಚಿವ ಸ್ಥಾನ ನೀಡಿ ಅಂತ ಕೇಳಿದೆ. ಕೊನೆಗೆ ಕಲ್ಪತರು ನಾಡಿನ ಹಿತದೃಷ್ಟಿಯಿಂದ ಜಿಲ್ಲಾ ಕೇಂದ್ರದ ಬೇಡಿಕೆಗಾಗಿ ಸಚಿವ ಸ್ಥಾನವನ್ನೇ ತ್ಯಾಗ ಮಾಡಿದ್ದೇನೆ ಅಂತ ತಿಳಿಸಿದರು. ಇನ್ನು ತಿಪಟೂರು ನೂತನ ಜಿಲ್ಲೆಯನ್ನಾಗಿ ಘೋಷಿಸುವ ತನಕ ವಿಶ್ರಮಿಸುವುದಿಲ್ಲ ಅಂತ ಶಾಸಕರು ತಿಳಿಸಿದರು. ಕುಡಿಯುವ ನೀರಿನ ಯೋಜನೆಗೆ ತಿಪಟೂರು ನಗರ ಹಾಗೂ ಗ್ರಾಮೀಣ ಭಾಗಕ್ಕೆ ಶಾಶ್ವತ ಕುಡಿಯುವ ನೀರು ಕಲ್ಪಿಸುವ ಯೋಜನೆಗೆ ಬರುವ ಅಧಿವೇಶನದಲ್ಲಿ ಅನುಮೋದನೆ ಪಡೆಯುವ ಭರವಸೆಯನ್ನು ನೀಡಿದರು. ನೀರಿನ ಯೋಜನೆ ಮತ್ತು ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ನಡೆಸಿರುವುದಾಗಿ ಸ್ಪಷ್ಟನೆ ನೀಡಿದ್ದಾರೆ. ಒಟ್ಟಾರೆಯಾಗಿ ತಿಪಟೂರನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಬೇಕೆಂಬ ಹಕ್ಕೊತ್ತಾಯಕ್ಕೆ ಶಾಸಕ ಷಡಕ್ಷರಿ ಅವರು ಮತ್ತೊಮ್ಮೆ ಧ್ವನಿಯಾಗಿದ್ದು, ತಮ್ಮ ತ್ಯಾಗ ಮತ್ತು ಬದ್ಧತೆಯ ಮೂಲಕ ಜಿಲ್ಲಾ ಹೋರಾಟಕ್ಕೆ ಮತ್ತಷ್ಟು ಬಲವನ್ನು ತುಂಬಿದ್ದಾರೆ. ಅದಕ್ಕೆ ಮಂತ್ರಿ ಕೊಟ್ಟಿಲ್ಲ, ಜಿಲ್ಲೆ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಅದೇನೇ ಹೋರಾಟ ಆಗಲಿ, ಅವ್ರನ್ನ ಮುಖ್ಯಮಂತ್ರಿಗಳನ್ನ ಮತ್ತೆ ಅವ್ರನ್ನ ಮನವೊಲಿಸಿ ಜಿಲ್ಲೆಯನ್ನು ತರತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಈ ನಾಡಿಗೆ ಬೇಕಾದಂಥ ಕಲ್ಪತರು ನಾಡಿಗೆ ಅವಶ್ಯಕವಾದಂಥ ಎಲ್ಲ ಯೋಜನೆಗಳನ್ನು ತಂದು ಜನರಿಗೆ ಮುಟ್ಟಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶುಭ ಆಗಲಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಮಳೆ ಬೆಳೆ ಮತ್ತು ನೆಮ್ಮದಿ ಸುಖ ಶಾಂತಿ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳಿ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳ್ತಾರೆ. ವಿದ್ಯಾರ್ಥಿಗಳು ಈಗಾಗಲೇ ನಮ್ಮ ಒಂದು ಯೋಜನೆಯನ್ನು ಸರ್ಕಾರ ಘೋಷಣೆ ಮಾಡಿದೆ. ಈ ಏನು ಹೇಳ್ತೇವೆ, ಗುಟ್ಕಾ ಎಲ್ಲ ಬ್ಯಾನ್ ಮಾಡಿದೆ, ಮಾದಕ ವಸ್ತುಗಳನ್ನ ಬ್ಯಾನ್ ಮಾಡಿದೆ. ವಿದ್ಯಾರ್ಥಿನಿಯರು ಅದಕ್ಕೆ ಮಾರು ಹೋಗಬಾರ್ದು, ಅದನ್ನು ವಂಚಿಸ್ತಕ್ಕಂಥ ನಾವು ಚಿಂತನೆಯನ್ನು ಮಾಡಬೇಕು. ತಮ್ಮ ಅಂತಂದೆ ಹಿರಿಯರಿಗೂ ಅದನ್ನು ಅರಿವು ಮೂಡಿಸ್ಬೇಕು. ನಾವು ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದು ಒಳ್ಳೆಯದಾಗಲಿ. ಈ 80ನೇ ಸ್ವಾತಂತ್ರ್ಯೋತ್ಸವ ತಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾರೆ.